ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ಇವತ್ತು 10ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿರತಕ್ಕಂಥದ್ದು. ಏನು ಮಹಾನಗರ ಪಾಲಿಕೆಯಲ್ಲಿ ಏನು ರಾಜ್ಯದ ಪರ ನಿರ್ಣಯ ಕೈಗೊಳ್ಳುವಂತೆ ಒಂದು ಗಡುವನ್ನು ವಿಧಿಸಿವೆ. ಒಂದು ವೇಳೆ ಗಡುವಲ್ಲಿ ಮಹಾನಗರ ಪಾಲಿಕೆಯಲ್ಲಿ ನಿರ್ಣಯ ಮಾಡದೇ ಇದ್ರೆ ಕರ್ನಾಟಕ ರಾಜ್ಯವನ್ನ ಬಂದ್ ಕರೆ ಕೊಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ಇತ್ತೀಚೆಗೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಸಭೆ ನಡೆದಿತ್ತು. ಸಭೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ಲೈನ್ ನ ಒಂದು ಠರಾವನ್ನ ಮಾಡಿ ಒಂದು ನಿರ್ಣಯನ ಮಾಡಿ ಅಂತೇಳಿ ಕನ್ನಡ ಪರ ಹೋರಾಟಗಾರರು ಕಳೆದ 2 ತಿಂಗಳಿಂದ ಕೂಡ ಸತತವಾಗಿ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಸೇರಿದಂತೆ ಅಲ್ಲಿನ ಅಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ರು. ಆದರೆ ಮಹಾನಗರ ಪಾಲಿಕೆ ಒಂದು ಸಬೂಬನ್ನ ಹೇಳಿ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತಕ್ಕಂಥ ಒಂದು ಸಬೂಬನ್ನ ಹೇಳಿ ಠರಾವು ಮಾಡಲು ಹಿಂದೇಟಾಕಿತ್ತು. ಏನು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ನಾವು ಅಭಿಪ್ರಾಯವನ್ನ ಕೇಳ್ತೇವೆ ಅಂತ ಹೇಳಿ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ರೂಲಿಂಗ್ ಕೊಟ್ಟಿದ್ರು. ಇದಾದ ಬಳಿಕ ಈ ಕಿಚ್ಚು ಈಗ ರಾಜ್ಯವ್ಯಾಪಿ ವಿಸ್ತರಿಸುವಂತಹ ಸಾಧ್ಯತೆಗಳಿದೆ. ಪ್ರಮುಖವಾಗಿ ಇದಕ್ಕೆ ಕಾರಣ ಏನು ಅಂತಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸದ್ಯ ಬಿಜೆಪಿ ಆಡಳಿತಾರೂಢ ಪಕ್ಷ ಆಗಿದ್ರು ಕೂಡ ಅಲ್ಲಿ ಇರ್ತಕ್ಕಂಥವರು ಕನ್ನಡಿಗರೇ ಮೇಯರ್ ಮತ್ತು ಕನ್ನಡಿಗರೇ ಉಪಮೇಯರ್ ಆಗಿದ್ದಾರೆ. ಹೀಗಾಗಿ ಏನು 2004ರಲ್ಲಿ ಎಂಇಎಸ್ ಆಡಳಿತಾವಧಿಯಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತಕ್ಕಂತಹ ಒಂದು ಠರಾವನ್ನ ಮಾಡಿದ್ರು. ಈ ಒಂದು ನಿರ್ಣಯವನ್ನ ಸುಪ್ರೀಂ ಕೋರ್ಟ್ ಮುಂದೆ ಅವರು ಏನು ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈಗ ಆಡಳಿತಾರೂಢದಲ್ಲಿ ಬಿಜೆಪಿ ಇದೆ. ಜೊತೆಗೆ ಏನು ಅಂತಂದ್ರೆ ಇಬ್ರು ಮೇಯರ್ ಮತ್ತು ಉಪಮೇಯರ್ ಕನ್ನಡಿಗರಾಗಿರೋ ಕಾರಣಕ್ಕಾಗಿ ಈ ಒಂದು ಠರಾವನ್ನ ಮಾಡಿ ಮುಂದಾಲೋಚನೆಗೆ ಇದು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ನಿಟ್ಟಿನಲ್ಲಿ ಇದು ಕನ್ನಡ ಪರ ಹೋರಾಟಗಾರರ ಬೇಡಿಕೆ ಆಗಿದೆ. ಕಳೆದ ಸತತ 2 ತಿಂಗಳಿಂದಲೂ ಕೂಡ ವಿವಿಧ ಹಂತದಲ್ಲಿ ಪ್ರತಿಭಟನೆ ಮತ್ತು ಮನವಿಗಳನ್ನ ಕೊಟ್ಟಿದ್ರು. ಆದರೆ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಏನು ಮೇಯರ್ ಇದನ್ನ ಏನು ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಇದನ್ನ ಮುಂದೂಡಿದ್ರಿಂದ ಮತ್ತಷ್ಟು ಆಕ್ರೋಶ ಈಗ ರಾಜ್ಯಾದ್ಯಂತ ವಿಸ್ತರಣೆ ಆಗಲಿದೆ. ಇವತ್ತು ಏನು ಕನ್ನಡ ಪರ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಕನ್ನಡ ಕುಮಾರ ಸೇರಿದಂತೆ ಹಲವು ಹೋರಾಟಗಾರರು ಬೆಳಗಾವಿಗೆ ಆಗಮಿಸಿದ್ರು. ಬೆಳಗಾವಿಯಲ್ಲಿ ಅಶೋಕ್ ಚಂದ್ರಗಿ, ಶ್ರೀನಿವಾಸ್ ತಾಳೂರ್ಕರ್, ದೀಪಕ್ ಏನು ಮಹಾದೇವ್ ತಳವಾರ್ ಹಾಗೇನೆ ವಾಜಿದ್ ಹಿರೇಕೋಡಿ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಎಲ್ಲರೂ ಕೂಡ ಸೇರಿಕೊಂಡು ಅಲ್ಲಿಂದ ಮಹಾನಗರ ಪಾಲಿಕೆಗೆ ಮುತ್ತಿಗೆಗೆ ಏನು ಯತ್ನವನ್ನ ಮಾಡಿದ್ರು ಹೋರಾಟಗಾರರು. ಬಳಿಕ ಹೋರಾಟಗಾರರನ್ನ ಆರ್ಟಿಒ ಕಚೇರಿ ಬಳಿಯಲ್ಲೇ ತಡೆಯಲಾಯಿತು. ಈ ವೇಳೆ ಒಂದು ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಇಷ್ಟಾದರೂ ಕೂಡ ಹೋರಾಟಗಾರರನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾದರು. ವಾಟಾಳ್ ನಾಗರಾಜ್ ಸೇರಿದಂತೆ ಸುಮಾರು 200ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಪೊಲೀಸರು ಬೇರೆ ಕಡೆಗೆ ಸ್ಥಳಾಂತರವನ್ನು ಮಾಡಿದ್ರು. ಈ ನಡುವೆ ಏನು ಅಂತಂದ್ರೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಸರ್ಕಾರಕ್ಕೆ ಒಂದು ಗಂಭೀರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಇದೇ ರೀತಿ ತಮ್ಮ ಧೋರಣೆಯನ್ನು ಮುಂದುವರಿಸಿದ್ರೆ ಕರ್ನಾಟಕ ಬಂದ್ ಕರೆ ಕೊಡ್ತೀನಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜೂನ್ 2ರಂದು ಏನು ಬೆಂಗಳೂರಿನಲ್ಲಿ ಒಂದು ಮಹತ್ವದ ಜೂನ್ 2ರ ಗಡುವನ್ನ ಏನು ಮಹಾನಗರ ಪಾಲಿಕೆಗೆ ನೀಡಲಾಗಿದೆ. ಒಂದು ವೇಳೆ ಜೂನ್ 2ರ ಒಳಗಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕದ ಪರವಾಗಿ ನಿರ್ಣಯನ ಮಾಡದೇ ಇದ್ರೆ ಜೂನ್ 4ರಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಎಲ್ಲಾ ಕನ್ನಡ ಪರ ಹೋರಾಟಗಾರರು ಒಂದು ಸಭೆಯನ್ನ ಮಾಡ್ತೇವೆ. ಸಭೆಯ ಬಳಿಕ ನಮ್ಮ ಮುಂದಿನ ಹೋರಾಟದ ರೂಪರೇಷೆಗಳನ್ನು ಸಿದ್ಧ ಮಾಡ್ತೀವಿ, ಬೆಳಗಾವಿಯಲ್ಲೇ ಒಂದು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ವಾಟಾಳ್ ನಾಗರಾಜ್ ಇವತ್ತು ನೀಡಿದ್ದಾರೆ. ಒಂದು ವೇಳೆ ಏನು ಇದಕ್ಕೆ ಬಗ್ಗದೇ ಇದ್ರೆ ನಾವು ಏನು ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಡ್ತೇವೆ. ಕೇವಲ ಕಿತ್ತೂರು ಕರ್ನಾಟಕ ಅಲ್ಲ, ಹೈದರಾಬಾದ್ ಕರ್ನಾಟಕ ಸೇರಿದಂತೆ ಸಮಗ್ರ ರಾಜ್ಯದ ಎಲ್ಲ ಹೋರಾಟಗಾರರನ್ನ ಏನು ಅವರ ಮನವೊಲಿಸಿ ಅವರನ್ನ ವಿಶ್ವಾಸಕ್ಕೆ ಪಡೆದು ಕರ್ನಾಟಕ ಬಂದ್ ಕರೆ ಕೊಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಸಮಗ್ರ ಕನ್ನಡಿಗರು ಬೆಳಗಾವಿಗಾಗಿ ಕರ್ನಾಟಕದ ಉದ್ದಗಲಕ್ಕೂ ನಿಲ್ಲೇಬೇಕು. 4ನೇ ತಾರೀಕು ರಣಕಾಳೆ ಕರ್ನಾಟಕ ಬಂದ್ 4ನೇ ತಾರೀಕಲ್ಲ, ಅಲ್ಲಲ್ಲ 4ನೇ ತಾರೀಕು ಕರ್ನಾಟಕ ಬಂದಲ್ಲ, 4ನೇ ತಾರೀಕು ಸಮಗ್ರ ಕನ್ನಡಿಗರ ಮೇಳ ಸಭೆ. ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಬಂದ್ ಕರೆ ಕೊಡ್ತೀವಿ. ಬೆಳಗಾವಿಗಾಗಿ ಎಂದೆಂದು ನಮ್ಮ ಕೊನೆಯ ಒಂದು ತೊಟ್ಟು ರಕ್ತ ಇರುವವರೆಗೂ ಬೆಳಗಾವಿಗಾಗಿ ಹೋರಾಟ ಮಾಡ್ತೇವೆ. ನಾವು ಅವತ್ತು ಇಲ್ಲಿರ್ತೀವಿ. ಬಂದಿನ ನಾವು ಬೆಳಗಾವಿಲಿ ಇರ್ತೀವಿ, ಬೆಂಗಳೂರಲ್ಲ. ಬಂದಿನ ನಾವು ಬೆಳಗಾವಿ ಬರ್ತೀವಿ. ಆವತ್ತು ಭಾರಿ ಭಾರಿ ಹೋರಾಟ, ಬೀದಿಯಲ್ಲಿ ಮೆರವಣಿಗೆ, ರಸ್ತೆಯಲ್ಲಿ ಮೆರವಣಿಗೆ ಇದು ನಡೀಬೇಕಾಗುತ್ತೆ. ಇದಕ್ಕೆ ನಾವು ತಯಾರಾಗಿದ್ದೀವಿ. ಇಲ್ಲಿ ಅಲ್ಮಿಡಿ ಶಾಸನ ಇದೊಂದು ಐತಿಹಾಸಿಕವಾದಂಥ ಕನ್ನಡಿಗರ ಮೊದಲನೇ
ಶಾಸನ. ನನಗೆ ಆ ಶಾಸನಕ್ಕೆ ಹಾಲನ್ನು ಉಯ್ತಾ ಇದ್ರೆ ನನ್ನ ಗಂಟ್ಲಿಗೆ ಹಾಲು ಉಯ್ದಂಗಿತ್ತು. ಅಷ್ಟು ಸಂತೋಷ. ನಾನೇ ಕುಡಿತಾ ಇದ್ದೀನಿ, ಸತ್ಯ ನಾನೇ ನನ್ನ ಮೈ ಮೇಲೆ ಅರ್ಧ ಹಾಲು ಬಿದ್ದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಹಾಲು ಕನ್ನಡದ ಹಾಲು, ಕನ್ನಡದ ಹಾಲು, ಕನ್ನಡದ ಶಕ್ತಿ ಹಾಲು, ಮೊದಲನೇ ಶಾಸನದ ಹಾಲು. ಆ ದೃಷ್ಟಿಯಿಂದ ಈ ನಮ್ಮ ಹೋರಾಟಕ್ಕೆ ಸಾಹಿತಿಗಳು, ಬರಹಗಾರರು ಎಲ್ಲರೂ ನಿಲ್ಲಬೇಕು. ಇಡೀ ರಾಜ್ಯದ ಯಾವುದು ಹೇಳ್ತೀನಿ ನಿಲ್ಲಬೇಕು. ಮತ್ತು ಸಿನಿಮಾ ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡಬೇಡಿ, ಅವರೂ ಬರಬೇಕು. ಎಲ್ಲಕ್ಕಿಂತ ನಾನು ಬಹಳ ಗೌರವ ಕೊಡೋದು ನಮ್ಮ ಜಿಲ್ಲಾಧಿಕಾರಿ ಅವರಿಗೆ. ಬಹಳ ದೊಡ್ಡ ವ್ಯಕ್ತಿ. ಬೆಳಗಾವಿಗೆ ತಕ್ಕಂತೆ ಒಳ್ಳೆ ಹಬ್ಬಕ್ಕೆ ತಕ್ಕಂತೆ ಹೆಣ್ಣು ಮಕ್ಕಳು ಸೀರೆ ಉಡ್ತಾರಲ್ಲ, ಹಂಗೆ ಬೆಳಗಾವಿಗೆ ತಕ್ಕಂತೆ ಅದ್ಭುತವಾದಂಥ ಒಬ್ಬ ಜಿಲ್ಲಾಧಿಕಾರಿ ಅವರು ಬಂದಿದ್ದಾರೆ. ಅವ್ರನ್ನ ಹಿಂದೆನೂ ನಾನು ನೋಡಿದ್ದೆ. ಒಳ್ಳೆಯ ಜಿಲ್ಲಾಧಿಕಾರಿ. ಅವರನ್ನ ನಾನು ತೀವ್ರ ಪ್ರೀತಿಯಿಂದ ಅಭಿನಂದಿಸುತ್ತೇನೆ. ಈಗಾಗಲೇ ಬಿಜೆಪಿ ಆಡಳಿತ ಇರೋ ಕಾರಣಕ್ಕಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರನ್ನ ಈ ಒಂದು ನಿಯೋಗ ಭೇಟಿಯಾಗಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕೂಡ ಭೇಟಿಯಾಗಿ ಒಂದು ಮನವಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಒಟ್ಟಾರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡ ಪರ ನಿರ್ಣಯವನ್ನ ಮಾಡಕ್ಕೆ ಬಿಜೆಪಿ ಆಡಳಿತಾರೂಢ ಬಿಜೆಪಿಯ ಮೇಯರ್ ಉಪಮೇಯರ್ ಹಿಂದೇಟಾಗ್ತಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮತದ ಮರ್ಜಿಗಾಗಿ ಈ ಒಂದು ನಿರ್ಣಯದ ಆದೇಶಕ್ಕೆ ಹಿನ್ನಡೆ ಆಗ್ತಿದೆ ಅಂತಕ್ಕಂಥ ಆರೋಪಗಳು ಕೇಳಿಬಂದಿತ್ತು. ಕಳೆದ ಬಾರಿಯ ಸಭೆಯಲ್ಲೂ ಕೂಡ ನಾಮನಿರ್ದೇಶಿತ ಸದಸ್ಯ ರಮೇಶ್ ಸೊಂಟಕ್ಕಿ, ದಿನೇಶ್ ನಾಸಿಪುಡಿ ಸೇರಿದಂತೆ ಹಲವರು ಪ್ರಶ್ನೆ ಮಾಡಿದ್ರು ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ರು ಸದಸ್ಯರು ಮೌನವಾಗಿದ್ರು. ಈ ಒಂದು ಗಡಿ ವಿಚಾರದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ನಿಲುವೇನು ಅಂತಕ್ಕಂಥದ್ದು ಈಗ ಕನ್ನಡ ಪರ ಹೋರಾಟಗಾರ ಪ್ರಶ್ನೆಯಾಗಿದೆ. ಒಂದು ವೇಳೆ ಜೂನ್ 2 ಒಳಗಾಗಿ ಮಾಡದೇ ಇದ್ರೆ ಈ ಒಂದು ಹೋರಾಟ ರಾಜ್ಯವ್ಯಾಪಿ ವಿಸ್ತರಿಸುವಂತ ಎಲ್ಲಾ ಸಾಧ್ಯತೆಗಳು ಸದ್ಯ ದಟ್ಟವಾಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.